ಶ್ರೀಮತೆ ರಾಮಾನುಜಾಯ ನಮಃ. ವಸುದೇವ ಸುತಂ ದೇವಂ ಕಂಸ ಚಾಣೂರಮರ್ದನಂ ದೇವಿಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಪುಣ್ಯಾಂಭೋಜ ವಿಕಾಸಾಯ ಪಾಪಧ್ವಾಂ ತಕ್ಷಯಾಯ ಚ ಶ್ರೀಮಾನ್ ಆವಿರಭೂದ್ಭೂಮೌ ರಾಮಾನುಜ ದಿವಾಕರಃ ತೃಣೀಕೃತ ವಿರಿಂಚಾದಿ ನಿರಂಕುಶ ವಿಭೂತಯಃ ರಾಮಾನುಜ ಪದಾಂಭೋಜ ಸಮಾಶ್ರಯನಿಶಾಲಿನಃ ತಸ್ಮೈ ರಾಮಾನುಜಾರ್ಯಾಯ ನಮಃ ಪರಮಯೋಗಿನೇ. ಯಶ್ರುತಿ ಸ್ಮೃತಿಸೂತ್ರಾಣಾಂ ಅಂತರ್ಜ್ವರಮಶೇಷಮತ್. ನಮ್ಮ ಅಶ್ವವೇಗ ವಾಹಿನಿಯ ಎಲ್ಲ ವೀಕ್ಷಕರಿಗೆ ಚಾತುರ್ಮಾಸ್ಯದ ಶುಭಾಶಯಗಳು. ಎಲ್ಲರಿಗೂ ಒಳ್ಳೆಯ ಆರೋಗ್ಯ, ನೆಮ್ಮದಿ, ಸಂತೋಷ ಸಿಕ್ಕಲಿ ಅಂತ ನಾವು ಕೃಷ್ಣನಲ್ಲಿ ಅನನ್ಯವಾಗಿ ಪ್ರಾರ್ಥನೆ ಮಾಡ್ತೇವೆ. ಈ ಚಾತುರ್ಮಾಸ್ಯ ವ್ರತ ಯತಿಗಳಿಗೆ, ಸನ್ಯಾಸಿಗಳಿಗೆ ವಿಶೇಷವಾದಂತಹ ಪರ್ವಕಾಲ. ಇದು ಕೇವಲ ಸನ್ಯಾಸಿಗಳಿಗೆ ಮಾತ್ರ ಅಲ್ಲ, ಗೃಹಸ್ಥರಿಗೂ ಸಹ ಈ ಚಾತುರ್ಮಾಸ ವ್ರತ ವಿಶೇಷವಾದಂತಹದ್ದು. ಈ ಜಗತ್ತನ್ನೆಲ್ಲ ಸೃಷ್ಟಿ ಮಾಡಿರೋನು ಭಗವಂತ. ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣೀಭೂತನಾದಂಥವನು ಭಗವಂತ. ನಮ್ಮನ್ನೆಲ್ಲ ಸೃಷ್ಟಿ ಮಾಡಿರೋದು ಆ ಶ್ರೀಮನ್ನಾರಾಯಣ. ಅವನು ಸೃಷ್ಟಿ ಮಾಡಿ ಸುಮ್ಮನೆ ಕೂತ್ಕೊಳ್ಳೋದಿಲ್ಲ. ನಮ್ಮೆಲ್ಲರಿಗೂ ಏನೋ ಒಂದು ಒಳ್ಳೆಯ ಚಿಂತನೆಯನ್ನು ಕೊಡ್ತಾನೆ, ಒಳ್ಳೆಯ ಮಾರ್ಗದಲ್ಲಿ ಕರ್ಕೊಂಡು ಹೋಗೋದಕ್ಕೆ ಪ್ರಯತ್ನ ಮಾಡ್ತಾನೆ. ಈ ಮನುಷ್ಯ ಜನ್ಮ ಇದೆಯಲ್ಲ, ಬಹಳ ವಿಶೇಷವಾದಂತಹದ್ದು, ದುರ್ಲಭವಾದಂತಹದ್ದು. ಮತ್ತೆ ಇದು ಸಿಕ್ಕತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಅಂತಹ ಒಂದು ಮನುಷ್ಯ ಜನ್ಮದಲ್ಲಿ ಭಗವಂತ ಪ್ರತಿ ಕ್ಷಣನೂ ನಮ್ಮನ್ನೆಲ್ಲ ಕೈ ಹಿಡಿದು ನಡೆಸ್ಕೊಂಡು ಹೋಗ್ತಾ ಇರ್ತಾನೆ. ನಮ್ಮೆಲ್ಲರ ಭಾಗ್ಯ ವಿಶೇಷ ಸ್ವಾಮಿ ರಾಮಾನುಜರ ದಿವ್ಯವಾದಂತಹ ಅನುಗ್ರಹ ಕಟಾಕ್ಷ ನಮಗೆ ಸಿಕ್ಕಿದೆ. ಅವರು ಭಗವಂತನನ್ನು ನೇರವಾಗಿ ದರ್ಶನ ಮಾಡಿದಂಥ ಯತಿಶ್ರೇಷ್ಠರು. ಅವರು ಈ ಮನುಕುಲವನ್ನೆಲ್ಲ ಉದ್ಧಾರ ಆಗಬೇಕು ಅಂತ ಅಪೇಕ್ಷೆ ಪಟ್ಟಂತಹ ಸಂತ ಶ್ರೇಷ್ಠರು. ಅಂತಹ ಆಚಾರ್ಯ ರಾಮಾನುಜರಿಂದ ಪ್ರಾರಂಭವಾದಂತಹ ನಮ್ಮ ಯದಿಗಿರಿ ಯತಿರಾಜ ಮಠದಲ್ಲಿ 40 ಯತಿಶ್ರೇಷ್ಠರು ಈ ರೀತಿ ಚಾತುರ್ಮಾಸ ವ್ರತವನ್ನು ಅನುಷ್ಠಾನ ಮಾಡಿ ಎಲ್ಲರಿಗೂ ಒಳ್ಳೆಯ ಸಂದೇಶವನ್ನು, ಕಾಲಕ್ಷೇಪವನ್ನು ಸತತವಾಗಿ ನೀಡ್ತಾ ಇದ್ರು. ಭಗವಂತ ಆಷಾಢ ಶುದ್ಧ ಏಕಾದಶಿಯಿಂದ ಕಾರ್ತಿಕ ಶುದ್ಧ ದ್ವಾದಶಿಯವರೆಗೆ ಯೋಗ ನಿದ್ರೆಯಲ್ಲಿರ್ತಾನೆ. ಈ ಜಗತ್ತಿನ ಎಲ್ಲ ಆಗು ಹೋಗುಗಳನ್ನೆಲ್ಲ ಭಗವಂತ ನೋಡ್ತಾ, ಕ್ಷಣ ಕ್ಷಣವೂ ನೋಡ್ತಾ ಇರ್ತಾನೆ. ನಮ್ಮನ್ನೆಲ್ಲ ಈಗ ನೋಡ್ತಾ ಇರ್ತಾನೆ. ಯಾಕೆಂದರೆ ಭಗವದ್ ರಾಮಾನುಜರು ಒಳ್ಳೆಯ ಸುಂದರವಾದಂತಹ ಸಿದ್ಧಾಂತವನ್ನು ಮಾಡಿದ್ದಾರೆ. ಪ್ರತಿಯೊಬ್ಬರ ಹೃದಯ ಕಮಲಯದಲ್ಲಿ ಭಗವಂತ ಇದ್ದಾನೆ. ಎಲ್ಲರಲ್ಲೂ ಅಣುರೇಣು ತೃಣ ಕಾಷ್ಟಗಳಲ್ಲೆಲ್ಲ ಭಗವಂತ ಇದ್ದಾನೆ. ಇದು ರಾಮಾನುಜರ ಕಲ್ಪನೆ ಆಗಿತ್ತು. ಆದ್ರಿಂದಾನೇ ಎಲ್ಲ ಕಡೆ ಭಗವಂತ ವ್ಯಾಪಿಸಿರೋದ್ರಿಂದಾನೇ ಆ ಒಂದು ಶಕ್ತಿ ಈ ಎಲ್ಲ ಜಗತ್ತಿನಲ್ಲಿ ನಡೀತಾ ಇರುತ್ತೆ. ಈ 4 ತಿಂಗಳು ಭಗವಂತ ಯೋಗ ನಿದ್ರೆಯಲ್ಲಿದ್ದು ನಮ್ಮೆಲ್ಲರ ಬಗ್ಗೆ ಯೋಚನೆ ಮಾಡ್ತಾನೆ. ಅದೇ ಸಂದರ್ಭದಲ್ಲಿ ಭಗವಂತನ ಪ್ರತಿನಿಧಿಯಾದಂತಹ ಸನ್ಯಾಸಿಗಳಿಗೆ, ಸ್ವಾಮಿಗಳಿಗೆ ಇದೇ ರೀತಿ ಆದೇಶವನ್ನು ಕೊಟ್ಟು ಅವರು ಒಂದೇ ಜಾಗದಲ್ಲಿ ಇದ್ದುಕೊಂಡು ಲೋಕಕ್ಷೇಮವನ್ನೆಲ್ಲ ಮಾಡು, ಭಕ್ತರ ಕ್ಷೇಮವನ್ನೆಲ್ಲ ಮಾಡು, ಭಕ್ತರಿಗೆ ದರ್ಶನ ಕೊಡು, ಅವರ ನೋವು ನಲಿವೆಗಳಲ್ಲಿ ನೀನು ಭಾಗಿಯಾಗುವಂತ ಆದೇಶವನ್ನು ಕೊಡ್ತಾನೆ. ಈ 4 ತಿಂಗಳು ಮಳೆಗಾಲ, ಹೊರಗಡೆ ಸಂಚಾರ ಕಷ್ಟ. ಈಗ ಮಳೆ ಇಲ್ಲ, ಮಳೆ ಇದ್ದಾಗ ಸಂಚಾರ ಕಷ್ಟ. ಮಳೆ ಆದಾಗ ಪ್ರಕೃತಿಯಲ್ಲಿ ಸಹಜವಾಗಿ ಕ್ರಿಮಿಕೀಟಗಳೆಲ್ಲ ಹೊರಕ್ಕೆ ಬರುತ್ತೆ, ಅವುಗಳಿಗೆ ತೊಂದರೆ ಆಗುತ್ತೆ. ಇದನ್ನೆಲ್ಲ ಯೋಚನೆ ಮಾಡಿ ಭಗವಂತ ಸನ್ಯಾಸಿಗಳಿಗೆ ನಿನ್ನೆಯಿಂದ ಪ್ರಾರಂಭವಾಗುವಂತಹ, ಪೌರ್ಣಿಮೆಯಿಂದ ಪ್ರಾರಂಭವಾಗಿರುವಂತಹ ಚಾತುರ್ಮಾಸ ಸಂಕಲ್ಪದಲ್ಲಿ ಎಲ್ಲ ಜಗತ್ತಿಗೆ ಒಳಿತಾಗಲಿ, ಎಲ್ಲರಿಗೂ ಒಳಿತಾಗಲಿ. ಯಾಕೆಂದರೆ ಸ್ವಾಮಿ ರಾಮಾನುಜರು 1000 ವರ್ಷಗಳಿಂದ ಹಿಂದೆ ದೊಡ್ಡ ಒಂದು ಮಿಷನ್ ಅದನ್ನು ಮಾಡಿದ್ರು. ಜಾತಿ ಮತ ಭೇದ ಭಾವ ಇಲ್ಲದೆ ಪ್ರತಿಯೊಂದು ಜೀವಿಗಳು
ಭಗವಂತನನ್ನು ದರ್ಶನ ಮಾಡಬಹುದು, ಭಗವಂತನನ್ನು ಪಡೆಯಬಹುದು, ಭಗವಂತನ ಅನುಭವ ಮಾಡಬಹುದು ಅನ್ನುವಂಥ ವಿಶಾಲವಾದಂಥ ಒಂದು ಫಿಲಾಸಫಿಯನ್ನು ಸ್ವಾಮಿ ರಾಮಾನುಜರು ಕೊಟ್ಟರು. ಅಷ್ಟೇ ಸರಳವಾಗಿ ಭಗವಂತನನ್ನು ಹೇಗೆ ನಾವು ಪಡೆಯೋದು ಅನ್ನೋದಕ್ಕೆ ಬಹಳ ಸರಳವಾಗಿ ಅವನನ್ನೇ ಮೊರೆ ಹೋಗೋದು, ಅವನಿಗೆ ಶರಣಾಗತಿ ಮಾಡೋದು. ಪ್ರಪತ್ತಿ ಶರಣಾಗತಿ ಎನ್ನುವಂಥದ್ದನ್ನು ಸ್ವಾಮಿ ರಾಮಾನುಜರು ವಿಶಿಷ್ಟಾದ್ವೈತದಲ್ಲಿ ಸುಂದರವಾಗಿ ಒಂದು ಕಾಯಿನ್ ಮಾಡಿದ್ರು. ನಾವೆಲ್ಲ ಭಗವಂತನಿಗೆ ಮೊರೆ ಹೋಗಿ ಭಗವಂತನನ್ನೇ ನಾವು ಆಶ್ರಯಿಸಿದ್ರೆ ನಮ್ಮ ಜೀವನ ಸಾರ್ಥಕ ಆಗುತ್ತೆ. ಮನುಷ್ಯ ಜೀವನ ಸಾರ್ಥಕ ಆಗಬೇಕು. ಸುಮ್ಮನೆ ಹಾಗೆ ಹೋಗಬಾರ್ದು. ಯಾವುದೋ ಪಶು ಮೃಗಗಳು ಹೇಗೋ ಎಲ್ಲ ಹೋಗುತ್ತಲ್ಲ, ಹಾಗೆ ಹೋಗಬಾರ್ದು, ಸಾರ್ಥಕವಾಗಬೇಕು ಅನ್ನುವಂಥ ಆಲೋಚನೆಯೊಂದಿಗೆ ಸ್ವಾಮಿ ರಾಮಾನುಜರು ಈ 2 ತಿಂಗಳು 4 ತಿಂಗಳು ಒಂದು ಕಡೆ ಇದ್ದುಕೊಂಡು ನಾವು ಈ ಜಗತ್ತಿನ ಯೋಚನೆಯನ್ನು ಮಾಡಿಕೊಂಡು ಈ ಚಾತುರ್ಮಾಸ ವ್ರತವನ್ನು ಒಂದೇ ಒಂದು ಕಡೆ ನಿಂತುಕೊಂಡು ಮಾಡೋದು. ನಾವು ಯೋಚನೆ ಮಾಡೋದು, ಇಲ್ಲಿಗೆ ಅನೇಕರು ಬರೋಕ್ಕಾಗೋದಿಲ್ಲ, ಬಂದಾಗ ನಾವು ಭೇಟಿ ಮಾಡೋಕ್ಕಾಗೋಲ್ಲ, ಅವರ ಮನಸ್ಸಿಗೆ ಬೇಜಾರಾಗುತ್ತೆ. ಇದನ್ನೆಲ್ಲ ಯೋಚನೆ ಮಾಡಿ ಮನೆ ಮನೆಗೂ ರಾಮಾನುಜ ವಿಷ್ಣು ಸಹಸ್ರನಾಮ ಪಾರಾಯಣ ಅಂತ ಒಂದು ಕಾರ್ಯಕ್ರಮ ಹಮ್ಮಿಕೊಂಡು ಹೋದ ಚಾತುರ್ಮಾಸದಲ್ಲೂ ಹಾಗೆ ಮಾಡಿದ್ರು. ಈ ಚಾತುರ್ಮಾಸದಲ್ಲೂ ನಿನ್ನೆಯಿಂದನೇ ಪ್ರಾರಂಭ ಆಗಿದೆ. ನಮ್ಮ ಭಕ್ತರ ಶಿಷ್ಯರ ಮನೆಗೆ ನಾವೇ ಹೋಗಿ ಅಲ್ಲಿ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿ ಒಂದು ಸತ್ಸಂಗವನ್ನು ಮಾಡಿ ಅವರೆಲ್ಲರಿಗೂ ಭಗವಂತನ ಅನುಗ್ರಹ, ಕೃಷ್ಣನ ಅನುಗ್ರಹ, ರಾಮಾನುಜರ ಅನುಗ್ರಹ ಆಗಲಿ ಅಂತ ಪ್ರಾರ್ಥನೆ ಮಾಡಿ ಈ 6 ತಿಂಗಳು ನಮ್ಮ ಶ್ರೀಮಠದಲ್ಲಿ ವಿವಿಧ ರೀತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಟ್ಟಿದ್ದೀವಿ. ಸನ್ಯಾಸಿಯಾದವರಿಗೆ ರೆಸ್ಟ್ ಇಲ್ಲ, ರೆಸ್ಟ್ ತಗೊಳ್ಬಾರ್ದು. ಅನವರತ ಅವರು ಸಮಾಜದ ಬಗ್ಗೆ ಯೋಚನೆ ಮಾಡಬೇಕು, ಸಮಾಜದ ಬಂಧುಗಳ ಬಗ್ಗೆ ಯೋಚನೆ ಮಾಡಬೇಕು. ಅದಕ್ಕೋಸ್ಕರ ನಾವು ಇಲ್ಲಿ ಕಾಲಕ್ಷೇಪಗಳು, ಬೆಳಗ್ಗೆಯಿಂದಾನೇ ಕಾಲಕ್ಷೇಪಗಳು, ಪ್ರವಚನಗಳು, ಸಂಗೀತ, ನೃತ್ಯ, ಕಾವ್ಯವಾಚನ, ಹೀಗೆ ಅನೇಕ ಕಾರ್ಯಕ್ರಮಗಳನ್ನೆಲ್ಲ ಹಮ್ಮಿಕೊಂಡು ಪ್ರತಿನಿತ್ಯ ನಮ್ಮ ಶ್ರೀಮಠದಲ್ಲಿ ಹೊರಗಡೆ ಭಕ್ತರೆಲ್ಲರಿಗೆ ಪ್ರಸಾದವನ್ನು ಕೊಡ್ತಾ ಇದ್ದೀವಿ. ಇದನ್ನೇ ಹೀಗೆ ಮುಂದುವರಿಸಿಕೊಂಡು ಸ್ವಾಮಿ ರಾಮಾನುಜರ ಆದೇಶದಂತೆ, ಅವರ ಅಪೇಕ್ಷೆಯಂತೆ, ಅವರ ಅನುಗ್ರಹದಿಂದ ನಾವು ಎಲ್ಲ ಈ ಸೇವಾ ಪ್ರಕಲ್ಪಗಳನ್ನು ಮಾಡ್ತಾ ಇದ್ದೀವಿ. ಮತ್ತೊಮ್ಮೆ ಈ ಚಾತುರ್ಮಾಸ ವ್ರತದ ಈ ಚಾತುರ್ಮಾಸದಲ್ಲಿ ಎಲ್ಲರಿಗೂ ಒಳಿತಾಗಲಿ, ಎಲ್ಲರೂ ಸಂತೋಷದಿಂದ, ನೆಮ್ಮದಿಯಿಂದ, ಆರೋಗ್ಯದಿಂದ ಇರಲಿ, ಎಲ್ಲರೂ ಸೌಹಾರ್ದದಿಂದ, ಶಾಂತಿಯಿಂದ ಇರಲಿ ಅಂತ ನಾವು ಈ ಸಂದರ್ಭದಲ್ಲಿ ನಮ್ಮ ಆರಾಧ್ಯ ಮೂರ್ತಿಯಾದಂತಹ ಲಕ್ಷ್ಮೀ ನರಸಿಂಹಸ್ವಾಮಿಯನ್ನು, ನಮ್ಮ ಆಚಾರ್ಯರಾದಂತಹ ಜಗದಾಚಾರ್ಯರಾದಂತಹ ರಾಮಾನುಜರನ್ನು ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಅಶ್ವವೇಗ ಯಶಸ್ವಿಯಾಗಿ ಮುನ್ನಡೀಲಿ. ಅಶ್ವವೇಗದ ಎಲ್ಲ ಕಾರ್ಯಕರ್ತರಿಗೆ ಭಗವಂತನ ಅನುಗ್ರಹ ಸದಾ ಇರಲಿ. ಇದನ್ನು ನಿರ್ವಾಹ ಮಾಡ್ತಾ ಇರುವಂಥ ನಮ್ಮ ಮಠದ ಶಿಷ್ಯರಾದಂತಹ, ನಮ್ಮ ಆತ್ಮೀಯರಾದಂತಹ ರಾಮಚಂದ್ರ ಆನವೇರಿಯವರ ಪ್ರಯತ್ನ ಸಫಲ ಆಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ಶ್ರೀಮತೆ ರಾಮಾನುಜಾಯ ನಮಃ.